ನಾವು ಮಕ್ಕಳಿಗೆ ಮಾಡಿಕೊಡುವಂತಹ ರಾಗಿ ಸರಿ ಹಿಟ್ಟು, ಈ ಹಿಟ್ಟನ್ನು ಹೇಗೆ ಮಾಡೋದು, ಹೇಗೆ ಮಾಡಿದ್ರೆ ಮಕ್ಕಳು ಹೊಟ್ಟೆ ತುಂಬ ತಿಂತಾರೆ. ಇತ್ತೀಚೆಗಂತೂ ಮಕ್ಕಳಿಗೆ ಊಟ ಮಾಡಿಸೋದೇ ಒಂದು ದೊಡ್ಡ ಟಾಸ್ಕ್ ಆಗೋಗ್ಬಿಟ್ಟಿರುತ್ತೆ. ಇಡೀ 1 ಅವರು 2 ಅವರು ಕೆಲವು ಮಕ್ಕಳು ಅಂತೂ ತಿಂತಾನೆ ಉಗಿದು ಬಿಡ್ತಾರೆ. ಅವರಿಗೂ ಬಾಯಿಗೆ ಸ್ವಲ್ಪ ಟೇಸ್ಟಿಯಾಗಿ ಏನಾದರೂ ಸಿಗಬೇಕು ಅಲ್ವಾ. ಸೊ ಈ ಥರ ಇವತ್ತು ನಾನು ಮಾಡಿರುವಂತಹ, ಅಂದರೆ ನಾನು ಪ್ರತಿ ಸಲನೂ ಹೀಗೆ ಮಾಡ್ಕೊಳ್ಳೋದು. ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಮಕ್ಕಳು ಇಷ್ಟಪಟ್ಟು ಖುಷಿಯಿಂದ ಅವ್ರಿಗೆ ತಿನ್ನಿಸ್ತಾನೆ ನಮಗೂ ಖುಷಿ ಆಗಬೇಕು. ಅಷ್ಟು ಟೇಸ್ಟಿಯಾಗಿರುವಂತಹ ರಾಗಿ ಸರಿ ಹಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಇವಾಗ ನಾನು ತೋರಿಸ್ತಾ ಇದ್ದೀನಿ ರಾಗಿ ಸರಿನ ಹೇಗೆ ಮಾಡೋದು ಅಂತ ಹೇಳೋದು. ಇವಾಗ ಮಕ್ಕಳಿಗೆ ಕೆಲವರಿಗೆ ಗೊತ್ತಿರಲ್ಲ ಏನೇನು ಆ್ಯಡ್ ಮಾಡಿ ಮಾಡಿದ್ರೆ ತುಂಬ ಹೆಲ್ತಿ ಆಗಿರುತ್ತೆ. ಆ್ಯಂಡ್ ಈಗ ಎಲ್ಲ ತಾಯಂದಿರಿಗೂ ಒಂದು ಆಸೆ ಇರುತ್ತೆ ಅಲ್ವಾ, ಮಕ್ಕಳು ಚೆನ್ನಾಗಿ ತಿನ್ನಬೇಕು, ಗುಂಡಿಗಿರಬೇಕು. ಆಗ ಮಕ್ಳಿಗೆ ನೋಡೋದಕ್ಕೆ ಒಂಥರ ಖುಷಿ, ಮತ್ತು ಊಟ ಮಾಡಿಸೋದಕ್ಕೆ ಅವರು ಗಂಟೆಗಟ್ಟಲೆ ಟೈಮ್ ಅದ್ರ ಜೊತೆಗೇ ಹೋಗ್ಬಿಟ್ರೆ ಅದಿನ್ನೂ ಬೇಜಾರು. ಆ ಥರ ಎಲ್ಲ ಇರುತ್ತೆ ಮನೇಲಿ ತುಂಬ ಕೆಲಸ, ಅವ್ರಿಗೆ ಊಟ ಮಾಡಿಸ್ಬೇಕು, ಈ ಥರದ್ದೆಲ್ಲ ಇದ್ದಾಗ ಸ್ವಲ್ಪ ಬೇಜಾರು ಕೂಡ ಆಗುತ್ತೆ. ಸೊ ಈ ಥರ ರಾಗಿ ಸರಿ ನಮ್ಮಮ್ಮ ನನಗೆ ಹೇಳ್ಕೊಟ್ಟಿದ್ದು. ನನ್ನ ಮಗ ಅದನ್ನ ತುಂಬ ಇಷ್ಟಪಟ್ಟು ತಿಂತಾನೆ. ಮತ್ತು ಸ್ವಲ್ಪ ಅಂದರೆ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ಊಟ ಮಾಡೋದಕ್ಕೆ, ಅದಂಚೂ ಟೈಮ್ ಸೇವ್ ಆಗುತ್ತೆ ನನಗೆ ಬೇರೆ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ. ಸೊ ಆ ಥರ ರಾಗಿ ಸರಿನ ನಾನು ಹೇಗೆ ಮಾಡಿದೆ ಅಂತ ನಿಮಗೆ ಹೇಳ್ತೀನಿ. ಇದು ನಮ್ಮಮ್ಮ ನನಗೆ ಊರಿಂದ ನೀಟಾಗಿ ತೊಳೆದು ಒಂದು ದಿನ ಫುಲ್ಲು ಬಿಸಿಲಲ್ಲಿ ಒಣಗಿ ನನಗೋಸ್ಕರ ಅಂತ, ಅಂದರೆ ನನ್ನ ಪಾಪಗೋಸ್ಕರ ಅಂತ ಊರಿಂದನೇ ಕೊಟ್ಟು ಕಳಿಸಿರುವಂಥ ರಾಗಿ. ಅದಕ್ಕೆ ನಾನು ಏನೇನು ಕಾಳುಗಳನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ನೋಡಿ. ಈ ಥರ ಕಾಳುಗಳನ್ನು ನಾನು ಮುಂದೆ ತೋರಿಸ್ತೀನಿ. ಒಂದು ಸತಿ ಇದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿದ್ದೀನಿ, ನೀಟಾಗಿ ಡ್ರೈ ಆಗೋ ಥರ. ಏನೇನು ಅಂತ ತೋರಿಸ್ತೀನಿ ನೋಡಿ. ಕಡಲೆ ಬೀಜ, ಕಡಲೆ ಕಾಳು, ನಂತರ ಬಾದಾಮಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ಹುರುಳಿಕಾಳು, ಇದಕ್ಕೆ ಉದ್ದಿನಕಾಳು ಮತ್ತು ಅಕ್ಕಿ, ತೊಗರಿ ಬೇಳೆ ಮತ್ತು ಹೆಸರು ಕಾಳು. ಬೇಕು ಅಂತಂದರೆ ಬೇರೆ ಥರ ಡ್ರೈ ಫ್ರೂಟ್ಸ್ನ ಕೆಲವರು ಆ್ಯಡ್ ಮಾಡಿರ್ತಾರೆ, ಆ್ಯಡ್ ಮಾಡ್ಕೋಬೋದು. ಇದೆಲ್ಲ ನೀಟಾಗಿ ಮಿಕ್ಸ್ ಆಗಿದೆ ಅಲ್ವಾ, ಅದಕ್ಕೆ ನಾನು ಅದನ್ನು ಸಪ್ರೇಟ್ ಮಾಡಿ ತೋರಿಸಿದ್ದು, ಎಲ್ಲ ಒಂದೇ ಸತಿ ಗೊತ್ತಾಗಲ್ಲ ಅಂತ ಹೇಳಿ. ನಂತರ ರಾಗಿನ ಡ್ರೈ ಮಾಡ್ಕೋತಾ ಇದ್ದೀನಿ ಒಲೆ ಮೇಲೆ. ಸ್ವಲ್ಪ ಈ ಥರ ಹುರ್ಕೊಳ್ಳೋದ್ರಿಂದ ಸ್ವಲ್ಪ ಹುರ್ಕೋಬೇಕು. ಈ ಥರ ಹುರ್ಕೊಳ್ಳೋದ್ರಿಂದ ತಿನ್ನೋದಕ್ಕೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಮತ್ತು ಬೇರೆ ನಾವೆಲ್ಲಾದರೂ ಹೊರಗಡೆ ಕ್ಯಾರಿ ಕೂಡ ಮಾಡ್ಬೋದು ಇದನ್ನು. ನಾವು ಕಾಳುಗಳನ್ನು ಮತ್ತು ಈ ಥರ ರಾಗಿನ ಡ್ರೈ ಮಾಡಿ ಪೌಡರ್ ಮಾಡಿ ಇಟ್ಕೊಂಡಿರ್ತೀವಲ್ವ. ಈಗ ನಾವು ಬೇರೆ ಕಡೆ ಔಟ್ಸೈಡ್ ಎಲ್ಲಾದರೂ ಪಿಕ್ನಿಕ್ ಈ ಥರ ಬೇರೆ ಕಡೆ ಎಲ್ಲಾದರೂ ಹೋದಾಗ ಮಕ್ಕಳಿಗೆ ಇನ್ಸ್ಟೆಂಟಾಗಿ ಏನಾದರೂ ಮಾಡಿಕೊಡ್ಬೇಕು ಅಂತಂದಾಗ ಬಿಸಿ ನೀರಲ್ಲಿ ಈ ಥರ ಪೌಡರ್ ಹಾಕೋದ್ರಿಂದ ಕೂಡ, ಅಂದರೆ ಪೌಡರ್ ಹಾಕಿದ್ರೆ ಮಿಲೆಟ್ ಮಿಕ್ಸ್ ಥರ ಇವಾಗ ಬೇರೆ ಮಾರ್ಕೆಟ್ಗಳಲ್ಲೆಲ್ಲ ಸಿಗುತ್ತಲ್ಲ, ಆ ಥರ ಮಿಕ್ಸ್ ಇದೇ ರೆಡಿಯಾಗಿ ಹೋಗುತ್ತೆ. ಈ ಥರನೂ ಮಕ್ಳಿಗೆ ಮಾಡಿಕೊಟ್ಬಿಡ್ಬೋದು. ಮತ್ತು ನಾನು ಕಾಳುಗಳನ್ನು ಕೂಡ ಹುರ್ಕೋತಾ ಇದ್ದೀನಿ. ಕಾಳುಗಳನ್ನು ಸ್ವಲ್ಪ ಹಾಕಿ ಹುರ್ಕೋಬೇಕು. ಬೇರೆ ಎಲ್ಲ ಕೆಲವೊಂದು ಕಾಳು ಬೇಗ ಬೇಯುತ್ತೆ, ಕೆಲವೊಂದು ಕಾಳು ಬೇಗ ಬೇಯಲ್ಲ. ಆ ರೀತಿ ಆಗೋದ್ರಿಂದ ಸ್ವಲ್ಪ ಹಾಕಿ ಹುರಿಯೋದ್ರಿಂದ ಎಲ್ಲ ಒಂದೇ ಕನ್ಸಿಸ್ಟೆನ್ಸಿನಲ್ಲಿ ಕಾಳು ಹುರಿದೋಗುತ್ತೆ. ಸೊ ಇವಾಗ ನಾನು ಕಾಳುಗಳನ್ನು ಹುರಿದಿಟ್ಕೊಂಡೆ, ಮತ್ತು ನಾನು ರಾಗಿ ಏನು ಹುರಿದಿದ್ನಲ್ಲ ಅದನ್ನು ಪೌಡರ್ ಕೂಡ ಮಾಡಿಟ್ಕೊಂಡೆ. ಮತ್ತು ನಾನು ತೋರಿಸ್ಲಿಲ್ಲ, ಮೆಂತ್ಯ ಕಾಳನ್ನ ಕೂಡ ನಾನು ಆ್ಯಡ್ ಮಾಡಿಕೊಂಡೆ. ಜೀರಿಗೆನೂ ಕೂಡ ರುಬ್ಬಬೇಕಾದ್ರೆ ಹಾಕ್ಕೋಬೋದು, ಡೈಜೆಷನ್ಗೆ ಒಳ್ಳೆಯದು. ಸೊ ಇವಾಗ ಮೆಂತ್ಯ ಕಾಳು ಮಾಡಿ ಪೌಡರ್ ಮಾಡ್ಕೊಂಡು ನಾನು ಹುರ್ಕೋತಾ ಇದ್ದೀನಿ. ಅದನ್ನ ಇವಾಗ ಈ ಥರ ವೇಲ್ ಸುತ್ತಕೊಂಡು ಒಂದು ಪಾತ್ರೆಗೆ ಅದನ್ನು ಜರಡಿ ಮಾಡ್ಕೋತಾ ಇದ್ದೀನಿ. ವೇಲಿ ಸುತ್ತಿ ಜರಡಿ ಮಾಡೋದ್ರಿಂದ ಫುಲ್ ಫೈನ್ ಪೌಡರ್ ಆಗುತ್ತೆ. ಫೈನ್ ಪೌಡರ್ ಅಂದರೆ ಅದು ಎಷ್ಟು, ಅಂದರೆ ನಾವು ಮುಖಕ್ಕೆ ಹಚ್ತೀವಲ್ಲ ಪೌಡರು, ಅಷ್ಟು ಫೈನಾಗಿ ಪೌಡರ್ ಆಗುತ್ತೆ. ತಿನ್ನೋದಕ್ಕೆ ಸಾಫ್ಟಾಗಿರುತ್ತೆ. ಮಕ್ಕಳಿಗೆ ಇವಾಗ ಈ ಥರ ತರಿಯಾಗಿ ಸಿಕ್ಕಿದ್ರೆ ಅವ್ರು ಉಗಿದು ಬಿಡ್ತಾರೆ, ತಿನ್ನಲ್ಲ. ಅದೊಂದು ಟೆನ್ಷನ್ ಆಗೋಗ್ಬಿಡುತ್ತೆ ಅವ್ರು ಊಟ ಮಾಡಲಿಲ್ಲ ಅಂತಂದರೆ. ಸೊ ಈ ಥರ ಜರಡಿ ಮಾಡೋದ್ರಿಂದ ನೋಡಿ, ಇಲ್ಲಿ ಫೈನ್ ಪೌಡರ್ ಹೇಗಾಯಿತು ಅಂತ ತೋರಿಸ್ತೀನಿ. ಇದು ರಾಗಿ ಅಂತಲೇ ಅನ್ನಿಸ್ತಾ ಇಲ್ಲ, ಎಷ್ಟು ಬೆಳ್ಳಗಿದೆ, ಎಷ್ಟು ಕಲರ್ಫುಲ್ ಆಗಿದೆ ನೋಡಿ. ಇದು ವೈಟಿಗಿದೆ, ರಾಗಿ ಹಿಟ್ಟಿಂದು ಅಂತ ಅನ್ಸೋದಿಲ್ಲ. ಆ್ಯಂಡ್ ನಾನು ಇದಕ್ಕೆ ಕಾಳುಗಳಿಂದ ಎಕ್ಸ್ಟ್ರಾ ಇದೆ ಇಲ್ಲಿ. ಇದನ್ನು ನಾನು ವೇಲಲ್ಲಿ ಮಾಡಲ್ಲ, ಯಾಕೆಂತಂದರೆ ಇದರಲ್ಲಿ ಇದಿಷ್ಟೊಂದು ಹೆಲ್ದಿಯಾಗಿರೋದು ವೇಲಲ್ಲಿ ಮಾಡಿದ್ರೆ ಅರ್ಧ ಹೊರಟೇ ಹೋಗುತ್ತೆ. ಸೊ ಇದನ್ನು ವೇಲಲ್ಲಿ ಮಾಡ್ಕೊಳ್ಳಲ್ಲ. ನಾವು ಮಾಮೂಲಿ ಹಿಟ್ಟು ಜರಡಿ ಮಾಡ್ತೀವಲ್ವ, ರಾಗಿ ಹಿಟ್ಟು, ಆ ಥರ ಜರಡಿ ಮಾಡ್ಕೊತೀನಿ ಅದನ್ನು. ರಾಗಿ ಅಲ್ವಾ, ರಾಗಿನ ಮಾತ್ರ ಇದರಲ್ಲಿ ವೇಲಲ್ಲಿ ಮಾಡ್ಕೊತಾ ಇದ್ದೀನಿ. ಸೊ ನೀವು ಹಾಗೆ ಮಾಡಿ, ಚೆನ್ನಾಗಿ.
ಫಸ್ಟ್ಗೆ ಮಾಡ್ತಾರಲ್ಲ ಅಂಥ ಮಕ್ಕಳಿಗೆ ಇದನ್ನೆಲ್ಲ ಆ್ಯಡ್ ಮಾಡಬಾರ್ದು. ಒಂದು 9 ತಿಂಗಳು ಆದಮೇಲೆ ಈ ಥರ ಕಾಳುಗಳನ್ನೆಲ್ಲ ಆ್ಯಡ್ ಮಾಡ್ಕೋಬೇಕು. ನಾನೊಂದು 2 ಟೇಬಲ್ ಸ್ಪೂನಷ್ಟು ಹಿಟ್ಟನ್ನು ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಹಾಲು ಹಾಕಿ ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದು 2 ಕಾಳು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ನನ್ನ ಮಗ ಸ್ವಲ್ಪ ಅಂದರೆ ಅವನಿಗೆ ಇವಾಗ 1.5 ವರ್ಷ. ಚಿಕ್ಕ ಮಕ್ಕಳಿಗೆ 6-7 ತಿಂಗಳು ಮಕ್ಕಳು, 9-10 ತಿಂಗಳು ಮಕ್ಕಳಿಗೆಲ್ಲ ಉಪ್ಪನ್ನೆಲ್ಲ ಹಾಕಬಾರ್ದು. ಸೊ ಇವಾಗ ತಣ್ಣಗಾದ್ಮೇಲೆ ನೋಡಿ ಅದು ಈ ಥರ ರೆಡಿಯಾಗಿದೆ. ನನ್ನ ಮಗ ಅಂತೂ ತುಂಬ ಇಷ್ಟಪಟ್ಟು ಖುಷಿಯಿಂದ ತಿಂತಾನೆ. ಸೊ ನೀವು ರಾಗಿ ಸರಿ ಮಾಡೋದಕ್ಕೆ ಎಲ್ಲರಿಗೆ ಅಂದರೆ ಕೆಲವರು ಬರೀ ರಾಗಿನೇ ಜಸ್ಟ್ ರಾಗಿ ಮಾತ್ರ ಆ್ಯಡ್ ಮಾಡಿ ಮಾಡ್ಕೊತಾರೆ. ಆ ಥರ ಮಾಡೋದ್ರಿಂದ ಅಷ್ಟು ಹೆಲ್ದಿ ಮಿಕ್ಸ್ ರೆಡಿ ಆಗಲ್ವೇನೋ ಅಂತ ನಾನು ಅಂದ್ಕೊತೀನಿ. ನಾನು ಪ್ರತಿ ಸಲ ಮಾಡಬೇಕಾದ್ರೆ ಊರಿಂದಲೇ ನನ್ನಮ್ಮ ನನಗೆ ಮಾಡಿಕೊಟ್ಟು ಕಳಿಸ್ತಾರೆ. ಬಟ್ ಈ ಸತಿ ಊರಲ್ಲಿ ಹಬ್ಬ ಇರೋದ್ರಿಂದ ಅವರಿಗೂ ಟೈಮ್ ಇಲ್ಲ ಅಂತ ಹೇಳಿ ರಾಗಿನೇ ಕೊಟ್ಟು ಕಳಿಸಿದ್ರು. ನಾನು ಅದಕ್ಕೆ ಈ ಥರ ಕಾಳುಗಳನ್ನೆಲ್ಲ ಆ್ಯಡ್ ಮಾಡಿ ನನ್ನ ಮಗ ತುಂಬ ಇಷ್ಟಪಟ್ಟು ಖುಷಿಯಿಂದ ತಿನ್ನುವಂತಹ ಮಿಲೆಟ್ ಮಿಕ್ಸ್ ಎಲ್ಲ ಇದ್ದು ಹೆಲ್ದಿ ರಾಗಿ ಸರಿ ಮಿಕ್ಸನ್ನು ನಾನು ಮನೆಯಲ್ಲೇ ರೆಡಿ ಮಾಡ್ಕೊಂಡಿರೋದು. ಅವನು ಹುಟ್ಟಿದಾಗ್ಲಿಂದ ನಾನು ಯಾವ ಅಂಗಡಿ ಪೌಡರ್ಗಳನ್ನು ಇದುವರೆಗೂ ಯೂಸ್ ಮಾಡಿಲ್ಲ. ಏನೇ ಇದ್ದರೂ ನಾನು ಮನೆಯಲ್ಲೇ ಮಾಡ್ಕೊತೀನಿ. ಸೊ ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.